ಮುಂದೆ ಮಕ್ಕಳು ಶೋಕಾಯ್ತು ದುಷ್ಯಂತವಾಗಲಿ ನದಿಯಾದು ಇರಬಾರದು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ಇದೇ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಫಾಂಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಇನ್ಪುಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕ್ನ ನಿಮ್ಮ ಆಲೆಟ್ ಮಿಷನ್ ಇನ್ಪುಟ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಲಿಂಕ್ ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಓಪನ್ ಮಾಡ್ಕೊಂಡಾದಮೇಲೆ ನೋಡ್ಬೋದು ಇದನ್ನು ಈ ಕಡೆ ಲಾಸ್ಟ್ ಒಂದು ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಆಫ್ ಆಗಿರುತ್ತೆ, ಈ ರೀತಿ ಆನ್ ಮಾಡಿಕೊಂಡು ಕೆಳಗಡೆ ಲಾಸ್ಟ್ವರೆಗೂ ಬನ್ನಿ. ಇಲ್ಲಿ ನೋಡ್ಬೋದು ಫೋಟೋ ಇರುತ್ತೆ. ಈ ಥರ್ಡ್ ಒನ್ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ಒನ್ಗೆ ಸ್ಲೈಡ್ ಮಾಡ್ಕೊಳ್ಳಿ. ಕರೆಕ್ಟ್ ಪೊಸಿಷನ್ ನಿಮ್ಗೆ ಯಾವುದು ಪೊಸಿಷನ್ ಬೇಕೋ ಆ ಪೊಸಿಷನಿಗೆ ಇಟ್ಕೊಂಡು ಫೋಟೋನ ಈ ರೀತಿ ಸ್ಲೈಡ್ ಮಾಡಿ ಫಸ್ಟಿಗೆ ಹಾಕಿರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ಫಸ್ಟಿಗೆ ಹಾಕಿರೋ ಫೋಟೋನ ಡಿಲೀಟ್ ಮಾಡಿಬಿಟ್ಟು ಬ್ಯಾಕ್ ಬಂದು ಮತ್ತು ನೆಕ್ಸ್ಟ್ ಯಾವ ಫೋಟೋ ನೆಕ್ಸ್ಟ್ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮ್ಯಾಗ ಅದೇ ರೀತಿ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ. ಮತ್ತು ಸೆಕೆಂಡ್ ಒಂದು ಸೈಡ್ ಮಾಡಿ ನಿಮ್ಗೆ ಯಾವ ಪೊಸಿಷನಿಗೆ ಬೇಕೋ ಆ ಪೊಸಿಷನ್ ಇಟ್ಕೊಂಡು ಕೆಳಗಿನ ಫಸ್ಟ್ ಇರೋದು ಫೋಟೋ ಡಿಲೀಟ್ ಮಾಡಿ ಇದನ್ನು ಸ್ಲೈಡ್ ಮಾಡ್ಕೊಂಬಿಡಿ. ಅದೇ ರೀತಿ ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ, ಇವೆಲ್ಲ ಫೈಲಿಗೂ ಅದನ್ನೇ ಫೋಟೋ ಹಾಕ್ಕೋಬೇಕು. ಅದೇ ರೀತಿ ಅಷ್ಟಿಗೂ ಫೋಟೋ ಹಾಕ್ಕೊಂಡು ನಿಮಗೆ ವಿಡಿಯೋ ಭಾಳ ಲೆಂತ್ ಇರೋದ್ರಿಂದ ಟೈಮ್ ತೊಗೊಳುತ್ತೆ ಅದು ಎಕ್ಸ್ಪೋರ್ಟ್ ಆಗೋಕ್ಕೆ ವಿಡಿಯೋ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ಆದಷ್ಟು ಬ್ಯಾಕ್ ಪೌಚ್ ಇರುತ್ತೆ ಅಲ್ಲ ನಿಮ್ಮ ಫೋನಿಂದ, ಅದನ್ನು ರಿಮೂವ್ ಮಾಡಿ ವಿಡಿಯೋನ ಸೇವ್ ಮಾಡೋಕ್ಕೆ ಟ್ರೈ ಮಾಡಿ, ಜಲ್ದಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.